ಭರತ್ ರೆಡ್ಡಿ ಅವರು ನಮ್ಮ ರಿಪಬ್ಲಿಕ್ ಇಂಟರ್ವ್ಯೂನಲ್ಲಿ ಹೇಳಿದ ಒಂದು ಮಾತು, ನಾನು 34 ವರ್ಷದ ಹುಡುಗ, ಲಂಡನ್ ನಲ್ಲಿ ಓದ್ಕೊಂಡ್ ಬಂದಿದ್ದು, ನಾನು ಗೋಲ್ಡನ್ ಸ್ಪೂನ್ ಅಲ್ಲಿ ಹುಟ್ಟಿದವನು. ನನ್ನ ತಂದೆ ಅಷ್ಟು ದೊಡ್ಡ ಶ್ರೀಮಂತರು. ನನ್ನಂತ 34 ವರ್ಷದ ಯುವಕ 63 ವರ್ಷದ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಷಡ್ಯಂತ್ರ ಮಾಡೋದು, ಪಿತೂರಿ ಮಾಡಿ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗುವಂತವನಲ್ಲ ನಾನು. ಅಷ್ಟು ತುಂಬಾ ಸೆನ್ಸ್ ಇರೋನು ನಾನು. ಮತ್ತೆ ನೀನ್ ಸೆನ್ಸ್ ಇರೋನು ಆಗಿದ್ರೆ ನೀನ್ ಸತೀಶ್ ರೆಡ್ಡಿ ಗ್ಯಾಂಗ್ ಯಾಕೆ ಕಳಿಸಿ ಫೈರಿಂಗ್ ಮಾಡಿಸ್ತಿ ಮನೆ ಹತ್ರ? ನಿನ್ಗೆ ಸೆನ್ಸ್ ಇದ್ದಿದ್ರೆ ನೀನೊಬ್ಬ ಮುನ್ಸಿಪಾಲಿಟಿ ಅಧಿಕಾರಿನ 4 ಮಂದಿ ಪೊಲೀಸರನ್ನಿಟ್ಟು ಪಬ್ಲಿಕ್ ಪ್ರಾಪರ್ಟಿನಲ್ಲಿ ಬ್ಯಾನರ್ ಹಾಕೋದಿದ್ರೆ ಅವ್ರು ಬಂದು ಬ್ಯಾನರ್ ಹಾಕ್ಬೇಕು. ರೌಡಿ ಗ್ಯಾಂಗ್ಗಳು ಯಾಕೆ ಬರ್ತಾರೆ ಅಂದ್ರೆ ನೀವು ಕೆದ್ಕೋದಿಕ್ಕೆಲ್ಲ ನೀನ್ ಬಂದಿದ್ದು. ತಾವೇ ಹೇಳಿ, ನೀವು ಆಸ್ ಎ ಮೀಡಿಯಾ ಪರ್ಸನ್ ನೀವೇನಾದ್ರೂ ಒಂದು ಕೆಲಸ ಮಾಡ್ಬೇಕಂದ್ರೆ ನೀವು ಫಸ್ಟ್ ಪೊಲೀಸ್ ಅವ್ರಿಗೆ ನೀವು ತಿಳಿಸ್ತೀರೇ ಇಲ್ಲ. ಒಂದು ಪಬ್ಲಿಕ್ ಫಂಕ್ಷನ್ ಮಾಡಬೇಕು, ರಿಪಬ್ಲಿಕ್ ಟಿವಿ ಆನಿವರ್ಸರಿ ಇದೆ ಅಥವಾ ರಿಪಬ್ಲಿಕ್ ಟಿವಿ ಅವಾರ್ಡ್ಸ್ ಇದೆ, ಏನಾದ್ರೂ ಇದೆ ಅಂತಂದ್ರೆ ನೀವೇನ್ ಮಾಡ್ತೀರಿ? ಪೊಲೀಸ್ಗೆ ಇಂಟಿಮೇಷನ್ ಕೊಡ್ತೀರಿ, ಇಂಥ ಕಡೆ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ ಹೇಳ್ತೀರಿ, ಇಂಥ ಕಡೆ ನಾವೆಲ್ಲ ಬೋರ್ಡ್ಸ್ ಹಾಕ್ತಾ ಇದೀವಿ ಅಂತ ಹೇಳ್ತೀರಿ, BBMP ಪರ್ಮಿಷನ್ ತಗೊಳ್ತೀರಿ. ಇವೆಲ್ಲ ಸಹಜವಾಗಿ ಆಗುವಂತದ್ದು. ಸೊ ನೀನು ನ್ಯಾಯಯುತವಾಗಿ ಇದ್ದಿದ್ರೆ, ಕೆದ್ಕೋದಿಕ್ಕೆ ಇಲ್ಲ ಅನ್ನೋದೇ ಆಗಿದ್ರೆ ನೀನೊಬ್ಬ ಮುನ್ಸಿಪಾಲಿಟಿ ಅಧಿಕಾರಿಗಳಿಗೆ ಹೇಳಿ ಪೊಲೀಸರ ಸಮಕ್ಷಮದಲ್ಲಿ ಪಬ್ಲಿಕ್ ಪ್ರಾಪರ್ಟಿನಲ್ಲಿ ಬ್ಯಾನರ್ ಆಗ್ಬೇಕಾಗಿತ್ತು. ಸರ್, ಒಂದು ಮೂಲ ಪ್ರಶ್ನೆ, ನಿಮಗೂ ಭರತ್ ರೆಡ್ಡಿ ಅವರಿಗೂ ಯಾವಾಗಿಂದ ಈ ರಾಜಕೀಯ ವೈಷಮ್ಯ ಶುರುವಾಯಿತು? ಅಥವಾ ಅವರ ತಂದೆ ಸೂರ್ಯನಾರಾಯಣ ರೆಡ್ಡಿ ಅವರ ಕಾಲದಿಂದ ನಿಮ್ಮಿಬ್ಬರ ನಡುವೆ ಈ ಟಗಫಾರಿತಾ? ಸೂರ್ಯನಾರಾಯಣ ರೆಡ್ಡಿ ನನಗೆ ಅನ್ನೋದು ಸಂಬಂಧ ಅಲ್ಲ. ಬಳ್ಳಾರಿ ಮಾತಾಡೋದು ಒಂದೇ ಒಂದು ವಿಷಯ ಏನಂತಂದ್ರೆ, ಶ್ರೀರಾಮುಲು ಅವರ ಸೋದರ ಮಾವ ರೈಲ್ವೆ ಬಾಬು ಅನ್ನೋರನ್ನ 91 ಸಮಯದಲ್ಲಿ ಬಾಂಬ್ಗಳಾಕಿ ಬಾಡಿನ ಚೂರು ಮಾಡಿ ಮರ್ಡರ್ ಮಾಡ್ತಾರೆ ಬಳ್ಳಾರಿ ನಗರದಲ್ಲಿ. ಆ ಕಾಂಟ್ರಾಕ್ಟ್ ಕಿಲ್ಲರ್ಸ್ಗೆ ಫೈನಾನ್ಸ್ ಮಾಡಿ ಹಿಂದೆ ಇದ್ದಿದ್ದೆ ಈ ಸೂರ್ಯನಾರಾಯಣ ರೆಡ್ಡಿ ಅನ್ನುವಂಥದ್ದು ಇಡೀ ಬಳ್ಳಾರಿಯಲ್ಲಿ ಮನೆ ಮಾತು. ಸೊ ಆ ಕಾರಣಕ್ಕೆ ಆ ಮನುಷ್ಯನಿಗೆ ಯಾವಾಗಲೂ ಇನ್ಸೆಕ್ಯೂರಿಟಿ ಭಯ ಇದ್ದೇ ಇರುತ್ತೆ. ಮತ್ತೆ ಶ್ರೀರಾಮುಲು ಕೌನ್ಸಿಲರ್ ಆದ್ರು, MLA ಆದ್ರು, ಅದಾದ್ಮೇಲೆ ಅವ್ರು ಏನು ನಕ್ಸಲೈಟ್ಗಳ ಜೊತೆ ಸಂಬಂಧಗಳು ಇಟ್ಕೊಂಡು ಅವ್ರು ಮಾಡಿರುವಂತಹ ಕೆಲಸ ಕಾರ್ಯಗಳು, ಮತ್ತೆ ಕುಮಾರಸ್ವಾಮಿ ಅವರಿಗೆ ನನಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕೆ ಪ್ರಮುಖ ಕಾರಣನೇ ಸೂರ್ಯನಾರಾಯಣ ರೆಡ್ಡಿ. ಯಾಕಂದ್ರೆ 2004ರಲ್ಲಿ ಅವರು JDS MLA ಆಗಿದ್ದಂಥವ್ರು, ಶ್ರೀರಾಮುಲು ನಗರದಲ್ಲಿ BJP MLA ಆಗಿದ್ದಂಥವ್ರು, ಶ್ರೀರಾಮುಲು ಮಂತ್ರಿ ಅವ್ರು ಆಗ್ಲಿಲ್ಲ. ಆ ಕಾರಣಕ್ಕೆ ಅವ್ರು ಮಾಡಿರೋ ಚಟುವಟಿಕೆಗಳನ್ನ ಸದ್ಯದಲ್ಲಿ ನಾನು ಮೀಡಿಯಾಗೆ ಟೋಟಲ್ ನಕ್ಸಲೈಟ್ಗಳ ಅವರ ಸಂಬಂಧಗಳಿಂದ ಹಿಡಿದು ಟೋಟಲ್ ಇಂಪೋರ್ಟೆಡ್ ವೆಪನ್ಸ್ ನ ಹೇಗೆ ಕಲೆಕ್ಟ್ ಮಾಡಿದ್ರು ಅದೆಲ್ಲ ನಾನು ವಿತ್ ಪ್ರೂಫ್ ಸಮೇತ ನಾನು ಮೀಡಿಯಾಗೆ ಶಾರ್ಟ್ಲಿ ಕೊಡೋನು ಇದ್ದೀನಿ ನಾನು. ಸೊ ಹಾಗಾಗಿ ಇವನ್ ನಮಗೆ ಲೆಕ್ಕಕ್ಕೆ ಅಲ್ಲ ಸಲ್ಲ, ಅವನಾಗಿ ಕೆದರ್ಕೊಂಡು ಜನಾರ್ದನ್ ರೆಡ್ಡಿನ ನಾನು ಹೋಗಿ ತಡೆದುಕೊಂಡ್ರೆ ನಾನು ದೊಡ್ಡವನಾಗ್ತೀನಿ ಅನ್ನೋ ಲೆಕ್ಕದಲ್ಲಿ ಅಸೆಂಬ್ಲಿಯಲ್ಲಿ ನಾನು ಬಳ್ಳಾರಿ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರೆ, ಬಳ್ಳಾರಿ ಅಭಿವೃದ್ಧಿ ಇವ್ರು ಯಾಕೆ ಮಾತಾಡ್ತಾರೆ, ನಾನು ಬಳ್ಳಾರಿ ನಗರ ಶಾಸಕ ಅಂತೇಳಿ ಹೇಳ್ತೇನೆ. ನಾನು ಹಿಂದೆ ಬಳ್ಳಾರಿ ಉಸ್ತುವಾರಿ ಮಂತ್ರಿಯಾಗಿ ಬಳ್ಳಾರಿಯವನಾಗಿ ನಾನು ಏನೇನು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೆ, ಏನ್ ಪೆಂಡಿಂಗ್ ಇದೆ ಅದನ್ನು ಕಂಪ್ಲೀಟ್ ಮಾಡಿ ಅಂತೇಳಿ ಸರ್ಕಾರ ಹೊಸದಾಗಿ ಫಾರ್ಮೇಶನ್ ಆಗಿದ್ದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಅಸೆಂಬ್ಲಿಯಲ್ಲಿ ಒಬ್ಬ MLA ಆಗಿ. ಬಳ್ಳಾರಿ ಟಾಪಿಕ್ ನೀನ್ ಹೇಗೆ ತೆಗಿತೀಯ ಅಂತ ಹೇಳ್ಬಿಟ್ಟು ಬಂದು ಅವನು ಮಧ್ಯಾಹ್ನ 3 ಗಂಟೆಗೆ ಅಸೆಂಬ್ಲಿಯಲ್ಲಿ ಗಲಾಟೆ ಮಾಡಿದ. ಅದಕ್ಕೆ ನಾನೇನು ಉತ್ತರ ಕೊಡ್ಲಿಕ್ಕೆ ಹೋಗ್ಲಿಲ್ಲ ನಾನು. ಸೊ ಹಾಗಾಗಿ ಅವನು ಪ್ರತಿ ಸಲ ಪ್ರಚೋದನೆ ಮಾಡಿ ನಾನ್ ದೊಡ್ಡವನಾಗ್ಬೇಕು ಅಂತ ಹೇಳಿ ಅವನೇನ್ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದಕ್ಕೆ ಭಗವಂತ ಕೂಡ ಒಪ್ಲಿಲ್ಲ ಅಂತ ನೀವ್ ಹೇಳ್ತೀರಾ, ಇದು ನನ್ನ ಹತ್ಯೆಗೆ ಮಾಡಿದ್ದ ಸಂಚು ಅಂತೀರಾ. ಆಮೇಲೆ ಹೇಳ್ತೀರಾ ತನ್ನ ಬೆಂಬಲಿಗ ರಾಜಶೇಖರ್ ರೆಡ್ಡಿನ ಮುಗಿಸಿದ್ರು ಅಂತ ಹೇಳ್ತೀರಾ. ಮೂರನೇದು ಚಾನಾಳ್ ಶೇಖರ್ನ ತರ್ತೀರಾ, ಲಿಂಗಾಯತ ವರ್ಸಸ್ ರೆಡ್ಡಿ. ಅಂದ್ರೆ ಜನಾರ್ದನ ರೆಡ್ಡಿ ಅವರು ಈ ತರ ಮೂರು ಆರೋಪಗಳನ್ನ ಮಾಡೋ ಮೂಲಕ ನಾರಾ ಭರತ್ ರೆಡ್ಡಿ ಅವರನ್ನೇ ಸಿಕ್ಸೋ ಪ್ಲಾನ್ ಮಾಡಿದ್ರು ಅನ್ನೋದು ಕಾಂಗ್ರೆಸ್ನವರ ಆರೋಪ. ಯಾಕೆ ನಿಮ್ಮ 3 ಹೇಳಿಕೆಗಳು ಬದಲಾಯಿತು? ನನ್ನ ಹತ್ಯೆ ಪ್ಲಾನು, ರಾಜಶೇಖರ್, ಚಾನಾಳ್ ಶೇಖರ್ ಬದಲಾಗಿಲ್ಲ. 3 ಎಪಿಸೋಡ್ಗಳಿತ್ತು. ಅಲ್ಲ, ಈ ಎಪಿಸೋಡ್ ನೀವು ಕ್ರಿಯೇಟ್ ಮಾಡಿದ್ದು ಅಲ್ಲ. ಆದ್ರೆ 7-7:30 ಗಂಟೆಗೆ ಆಗಿರೋ ಎಪಿಸೋಡ್ ನಾನೇನಾದ್ರೂ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲ ಬರೆದು ಸತೀಶ್ ರೆಡ್ಡಿ ನೀವೆಲ್ಲ ಬಂದು ನೀವು ಫೈರ್ ಮಾಡ್ರಿ, ಬ್ಲಾಸ್ಟ್ ಮಾಡ್ರಿ, ಬಾಂಬ್ಗಳು ಹಾಕ್ರಿ ಅಂತ ನಾನೇನಾದ್ರೂ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಕೊಟ್ರೆ ಬಂದು ಸತೀಶ್ ರೆಡ್ಡಿ ಆಕ್ಟ್ ಮಾಡಿದ್ದಲ್ಲ. ಸೊ 7 to 7:30 ಒಂದು ಎಪಿಸೋಡ್ ಆಗಿದೆ. ಅಲ್ಲಿ ಚಾನಲ್ ಶೇಖರ್ ಮುಗ್ದೋಗ್ಬಿಡ್ಬೇಕಾಗಿತ್ತು. ಅವ್ನಿಗೆ ಏನು ಇಂಟಿಮೇಷನ್ ಸಿಕ್ಕಿದೇನೋ ಅಥವಾ ಅವನ ಸಿಕ್ಸ್ ಸೆನ್ಸ್ ನಿನ್ನ ಪ್ರಾಣ ಉಳ್ಕೋಬೇಕು ಅಂತ ಭಗವಂತ ಇಲ್ಲಿ ಗಟ್ಟಿಯಾಗಿ ಬರ್ದಿದ್ನೋ ಗೊತ್ತಿಲ್ಲ, ಅವನಂತೂ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ ಅವನು. ಸೊ ಅದು ಒಂದು ಎಪಿಸೋಡ್. ಅದು
ಅಂದ್ರೆ ನನ್ನ ಮೇಲೆ ದಾಳಿ ಮತ್ತು ಚಾನಲ್ ಶೇಖರ್ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟಿದ್ದು. 2 ವಿಚಾರ ಅದ್ರ 2 ಆಯ್ತು. 3ನೇದು ಬಂದು ಇಲ್ಲಿ ನಮ್ಮ ಮನೆ ಮುಂದೆ ಬಂದು ಭರತ್ ರೆಡ್ಡಿ ಅಷ್ಟೊತ್ತಿಗೆ ನನ್ನ ಪೊಲೀಸರೆಲ್ಲ ಕೂಡ ಆಫೀಸ್ ಒಳಗಡೆ ಕಳಿಸಿ ರಕ್ಷಣೆ ಮಾಡಿಬಿಟ್ಟಿದ್ಮೇಲೆ ಕೂಡ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಕೊಲ್ಲೋದ್ರ ಮೂಲಕ ಇದನ್ನ ಇನ್ನೂ ಗಂಭೀರ ಮಾಡಿಬಿಟ್ಟು ನಮ್ಮ ಮೇಲೆ ಆಗ್ಬಹುದು ಅನ್ನುವಂತ ಕಾನೂನು ಪರಿಜ್ಞಾನ ಕೂಡ ಇಲ್ದಾಗೇನೆ ಅವನು ಗಾಂಜಾನು ಡ್ರಿಂಕ್ಸ್ ಮತ್ತಲ್ಲಿ ನೀವು ನೋಡಿರ್ಬೇಕು. ಅವನು ಭರತ್ ಬಂದು ಮಾತಾಡಿದಾಗ ಕಣ್ಣು ಮೀಡಿಯಾದಲ್ಲಿ ಮಾತಾಡ್ತಾ ಕಣ್ಣು ಮುಚ್ಕೊಂಡ್ಬಿಡ್ತಾನ ಅವನು. ಅಂದ್ರೆ ಅವರು ಡ್ರಗ್ ಅಡಿಕ್ಟ್ 100%. ನಾನು ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಮಾಧ್ಯಮದವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೆ, ನಾನು ಪೊಲೀಸರಿಗೆ ಹೇಳಿದ್ದೆ. ನಾನು ತಕ್ಷಣ ಅವನ ಬ್ಲಡ್ ಅನ್ನ ತಗೊಂಡ್ಬಿಟ್ಟು ಅವನ್ನ ಟೆಸ್ಟ್ ಮಾಡಿಸ್ರಿ ಅಂತ ಹೇಳಿ ಹೇಳಿದೆ. ನಾನು ನಿಮಗೆ ನೈಟ್ ಬಂದು ನಿಮ್ ಟಿವಿಗಳೆಲ್ಲ ಬಂತಲ್ಲ, ನಾನು ಜನಾರ್ದನ್ ರೆಡ್ಡಿ ಮನೆ ಸುಟ್ಟೋಗ್ಬಿಡ್ತೀನಿ, ನಾನು ಇಲ್ಲಿಂದ ನಾನು ಬಳ್ಳಾರಿನೇ ಭಸ್ಮ ಮಾಡಿಬಿಡ್ತೀನಿ, ನಾನು ಜನಾರ್ದನ್ ರೆಡ್ಡಿನ ಸಾಯಿಸ್ಬೇಕಂದ್ರೆ ನನಗೆ 1000 ಮಾರ್ಗಗಳಿದೆ ನನಗೆ ಅಂತ ಅವನೇನ್ ಮಾತಾಡಿದ್ನಲ್ಲ, ಅದೆಲ್ಲ ಕುಡಿದ ಮತ್ತಲ್ಲಿ ಮಾತಾಡಿ ಮಾರನೇ ದಿನ ಬೆಳಿಗ್ಗೆ ಏನ್ ಮಾಡಿದ, ಆ ಕುಡಿದ ಮತ್ತಲ್ಲಿ ರಾಜಶೇಖರನ್ನ ಕೊಲೆ ಮಾಡಿಬಿಡ್ರಿ ಅಂತ ಹೇಳಿ ಗನ್ಮ್ಯಾನ್ಗಳಿಗೆ ಹೇಳಿತ್ತು. ಅಂದ್ರೆ ನಮ್ಮಲ್ಲಿ ಯಾರೋ ಒಬ್ರು ಆ ಗಲಾಟೆನಲ್ಲಿ ಸತ್ತೋಗ್ಬಿಟ್ರೆ ನಮ್ಮ ಮೇಲೆ ಆಗ್ಬಹುದು ಅನ್ನೋ ಪ್ಲಾನ್ ಅವನ್ ಆಗ್ದ. ಅಥವಾ ಅವನೇನ್ ಪ್ಲಾನ್ ಮಾಡಿದ, ನಾವು ಅವನ ತರ ಪ್ರೈವೇಟ್ ಗನ್ಮ್ಯಾನ್ಗಳು ಏನಾದ್ರು ಇಟ್ಕೊಂಡ್ಬಿಟ್ಟಿರ್ತೀವಿ, ನಾವು ಫೈರ್ ಮಾಡಿದ್ರೆ ಅವರು ಫೈರ್ ಮಾಡ್ಬಿಟ್ರೆ ಏನಾದ್ರೂ ಆಗ್ಬಹುದು ಅನ್ನೋದಂತ ಅವನು ಆ ಕುಡಿದ ಅಮಲಲ್ಲಿ ಏನಾಗುತ್ತೆ ಅಂದ್ರೆ ಮನುಷ್ಯನಿಗೆ ಇವನ್ ಆ ಸತೀಶ್ ರೆಡ್ಡಿ ಕೂಡ ಇಲ್ಲಿ ಬಂದಾಗ ಅವನು ಭಯಂಕರ ಕುಡಿದಿದ್ದ. ಅವನು ಇಲ್ಲಿಗೆ ಬಂದಾಗ ಅವ್ನು ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನನ್ ಮೇಲೆ ನಾನು ಬಂದು ಇಳಿದ ತಕ್ಷಣ ಶ್ರಾಮನವರು ಮಾತಾಡ್ತಾ ಇದ್ರು ಕೂಡ ಲೇ ಅಂತ ಅವನು ಕೂಗಾಡ್ತಾ ಫೈರ್ ಮಾಡ್ರಿ ಅಂತ ಅವನು ಕೂಗಾಡ್ತಾ ಇದ್ದಿದ್ದು ಎಲ್ಲ ಟಿವಿಗಳಲ್ಲೆಲ್ಲ ಬಂತು. ಸೊ ಹಾಗಾಗಿ ಅವನಿಗೆ ಕಾನೂನು ಪರಿಜ್ಞಾನ ಕೂಡ ಇಲ್ಲ. ಕುಡಿದ ಅಮಲಲ್ಲಿ ಎಲ್ಲ ತಪ್ಪು ನಿರ್ಧಾರಗಳನ್ನ ತಗೊಂಡ್ಬಿಟ್ಟು ಇದೆಲ್ಲ ಮಾಡ್ಕೊಂಡಿರೋದು. ಈಗ ನೀವು ಚಾನಾಳ್ ಶೇಖರ್ ಹೆಸರು ತರ್ತೀರಾ, ರೆಡ್ಡಿ ವರ್ಸಸ್ ಲಿಂಗಾಯತ್ರು ಅಂತ ಹೇಳಿ ಮತ್ತೆ ಲಿಂಗಾಯತಲ್ಲಮ್ಮ, ಒಬ್ಬ ಲಿಂಗಾಯತ್ ಕೊಲೆ ಆದ್ರೆ ನಮಗೆ ಲಿಂಗಾಯತ್ ಕಮ್ಯುನಿಟಿ ದೂರ ಆಗ್ಲಿ, ಒಬ್ಬ ರೆಡ್ಡಿ ಕೂಡ ಕೊಲೆ ಆಗ್ಬಿಟ್ರೆ ರೆಡ್ಡಿಸ್ ಕೂಡ ಇವ್ರಿಗೆ ಆಂಟಿ ಆಗ್ಲಿ. ಇಬ್ಬರಲ್ಲಿ ಒಬ್ಬರು ಚಾಯ್ಸ್ ಇದ್ರು. ಚಾನಲ್ ಶೇಖರ್ ಪಾಪ ಅವ್ನು ತಪ್ಪಿಸ್ಕೊಂಡ್ಬಿಟ್ಟ, ಇವನು ಅಮಾಯಕ ರಾಜಶೇಖರ್ ರೆಡ್ಡಿ ಏನಿದ್ದಾನಲ್ಲ ಅವನಲ್ಲಿ ಸಿಗಾಕೊಂಡ್ಬಿಟ್ಟು ಅವ್ನ ಪ್ರಾಣ ಅಂತ ಈ ಕಥೆನ ಜನಾರ್ದನ ರೆಡ್ಡಿ ಅವರು ಹೇಳ್ತಾ ಇರೋದು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ಅನ್ನೋದು ಕಾಂಗ್ರೆಸ್ನವರ ಆರೋಪ. ಸೀನ್ ನಿಮ್ ಕಣ್ಣು ಮುಂದೆ ಇರೋ ಟೈಮ್ನಲ್ಲಿ ಇದು ಕತೆ ಹೆಂಗಾಗುತ್ತೆ? ನೀವು ಆ ಸೀನ್ ನ ಸಿಂಕ್ ಮಾಡ್ತಾ ಇದ್ದೀರಿ ಅಂತಾರೆ. ಸಿಂಕ್ ಹೇಗಾಗುತ್ತೆ? ಸಿಂಕ್ ಮಾಡಬೇಕು ಅಂದ್ರೂ ಕೂಡ ನನ್ಗೊಂದ್ ಮಾತನ್ನ ಹೇಳಿ, ಯಾವ್ದಾದ್ರು ನಿಜ ಸಂಘಟನೆಗಳಿದ್ರೆ ಮಾತ್ರ ಆಗುತ್ತೆ. ಆಗ್ಲಿ ಅಂದ್ರೆ ರಾಜಶೇಖರ್ ರೆಡ್ಡಿ ಎವಿಡೆನ್ಸಸ್ ಇಲ್ಲದೆ ಹೋಗಿದ್ರೆ ನಾನು ಹೇಳಿದ್ದೆಲ್ಲ ಕೂಡ ಸ್ಟೋರಿ.